ನೋಡಿದ್ರೆ ಗೊತ್ತಾಗ್ತೈತಿ ಸೌಂಡು ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬಂದವು ಮತ್ತು ಬಾಯಾಗಿಟ್ರೆ ಕರಗ್ತಾವು. ಮಕ್ಕಳು ಮತ್ತು ದೊಡ್ಡವರು ಎಲ್ಲರೂ ಇಷ್ಟಪಡ್ತಾರೆ. ಒಂದು ಡಬ್ಬದಲ್ಲಿ ನಾವು ಹಾಕಿಟ್ಬಿಟ್ರೆ ಆಟ ಆಡ್ಕೊತ ತಿಂತಾರೆ. ಈಗ ನಾನು ಒಂದು ಪಾತ್ರೆ ಇಟ್ಕೊಂಡು ಒಂದು ಬಟ್ಲ ಸಕ್ಕರೆ ಹಾಕ್ಕೊಂಡಿನಿ. ಅದೇ ಬಟ್ಲದಿಂದ ಒಂದು ಬಟ್ಲ ಹಾಲು ತೊಗೊಂಡಿನಿ. ಇದನ್ನು ಕುದಿಸೋ ಅವಶ್ಯಕತೆ ಇಲ್ಲ. ಸಕ್ಕರೆ ಕರಗೋವರೆಗೂ ಮಾತ್ರ ನಾವು ಗ್ಯಾಸ್ ಆನ್ ಮಾಡಿಕೊಂಡು ಸಕ್ಕರೆ ಕರಗೋವರೆಗೂ ನಾವು ಇದನ್ನ ಕೈ ಆಡಿಸ್ಕೊತಿರ್ಬೇಕು. ಸಕ್ಕರೆ ಕರಗಿಸ್ಕೋಬೇಕು ಹಾಲಿನಾಗ ಅಷ್ಟೇ, ಮತ್ತೇನಿಲ್ಲ. ಬಿಸಿ ಜಾಸ್ತಿ ಮಾಡಬೇಕು ಕುದಿಸ್ಬೇಕು ಅಂತೇನು ಇರೋದಿಲ್ಲ. ಸಕ್ಕರೆ ಕರಗ್ತಂದ್ರೆ ಗ್ಯಾಸ್ ಆಫ್ ಮಾಡ್ಕೋಬೇಕಷ್ಟೆ. ಯಾರೆಲ್ಲ ಹೊಸದಾಗಿ ಫಸ್ಟ್ ಟೈಮ್ ನೋಡಕತ್ತೀರಿ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿರಿ. ನಾನು ಹಾಕುವಂಥ ವಿಡಿಯೋಸು ಎಲ್ಲನೂ ನೀವು ನೋಡ್ಬೋದು. ಈಗ ನೋಡಿರಿ ಸಕ್ಕರೆ ಕರಗ್ತು, ಇಷ್ಟ ಆದ್ರೆ ಸಾಕು. ಈಗ ಒಂದು ಬಾಳಿಗೆ ಇಟ್ಕೊಳ್ಳೋಣಂತ. ತುಪ್ಪ ಮತ್ತು ಎಣ್ಣೆನ ಕರಗಿಸ್ಕೊಳ್ಳೋಣಂತ, ಬಿಸಿ ಮಾಡ್ಕೊಳ್ಳೋಣಂತ. ತುಪ್ಪ ಮತ್ತು ಎಣ್ಣೆ ಎಷ್ಟು ಪ್ರಮಾಣ ಅಂತಂದ್ರೆ ನೋಡಿರಿ, ಎರಡೂ ಸೇರಿ ಒಂದು ಬಟ್ಲ ಸಣ್ಣ ಬಟ್ಲದಿಂದ ಅಂದ್ರೆ 1 ಟೇಬಲ್ ಸ್ಪೂನು ಎಣ್ಣೆ, 1 ಟೇಬಲ್ ಸ್ಪೂನು ತುಪ್ಪ ಎರಡೂ ಮಿಕ್ಸ್ ಮಾಡಿಕೊಂಡು ಈಗ ಬಿಸಿ ಮಾಡ್ಕೊಳಕತ್ತೀನಿ. ಕರಗಿಸ್ಕೋಬೇಕು ಇದನ್ನು. ಸ್ವಲ್ಪ ಬಿಸಿ ಆಗಬೇಕಿದು, ಅಂದ್ರೆ ಗರಿ ಗರಿಯಾಗಿ ಚೆನ್ನಾಗಿ ಬರ್ತಾವು, ಬಾಯಾಗಿಟ್ರೆ ಕರಗ್ತಾವು. ಸಣ್ಣ ಬಟ್ಲದಿಂದ 3 ಬಟ್ಲ ನಾನು ಹಿಟ್ಟನ್ನ ತೊಗೊಂಡಿನಿ. ಮೈದಾ ಹಿಟ್ಟು, ನೋಡ್ರಿ ಈ ಥರ ಮಾಡಿಕೊಂಡು ಈಗ ಕಾಸಿದ ಎಣ್ಣೆ ಮತ್ತು ತುಪ್ಪ ಇದ್ರೊಳಗೆ ಹಾಕ್ಕೊಳ್ಳೋಣಂತ. ಸ್ಪೂನ್ ತೊಗೊಂಡು ಇದನ್ನ ಕಲಿಸ್ತಾ ಹೋಗ್ಬೇಕು. ಇದಕ್ಕೆ ನೀರನ್ನು ಮಿಕ್ಸ್ ಮಾಡ್ಕೋಬಾರ್ದು. ನಾನು ಹಾಲು ಮತ್ತು ಸಕ್ಕರೆನ ಇಟ್ಟೇವಲ್ಲ ಕರಗಿಸ್ಕೊಂಡು, ಹಾಲೊಳಗೆ ಸಕ್ಕರೆನ ಕರಗಿಸ್ಕೊಂಡು ಇಟ್ಟೇವಲ್ಲ, ಆ ಮಿಶ್ರಣನ ಈ ಮೈದಾ ಹಿಟ್ಟೊಳಗೆ ಹಾಕಿ ಕಲಿಸ್ತಾ ಹೋಗ್ಬೇಕು. 3 ಬಟ್ಲ ಮೈದಾ ಹಿಟ್ಟು ತೊಗೊಂಡಿನಿ. 1 ಬಟ್ಲ ಸಕ್ಕರೆ, 1 ಬಟ್ಲ ಹಾಲು, 1 ಮೀಡಿಯಮ್ ಬಟ್ಲ, 1 ಟೇಬಲ್ ಸ್ಪೂನು ಎಣ್ಣೆ, 1 ಟೇಬಲ್ ಸ್ಪೂನ್ ತುಪ್ಪ, ಇಷ್ಟು ಬೇಕಾಗುತ್ತಾ. ಈಗ ನೋಡ್ರಿ ಹಾಲನ್ನ ಇದರೊಳಗನ ಹಾಕ್ಕೊಂಡು ಕಲಿಸ್ತಾ ಹೋಗಬೇಕು. ನೀರು ಮಿಕ್ಸ್ ಮಾಡಬೇಡ್ರಿ, ಈ ಥರ ಕಲಿಸ್ತಾ ಹೋಗಬೇಕು. ಸ್ವಲ್ಪ ಹಾಕ್ಕೊಳ್ರಿ ಹಾಲನ್ನ, ಒಮ್ಮೆಗೆ ಹಾಕ್ಕೋಬೇಡ್ರಿ. ಚಪಾತಿ ಹಿಟ್ಟನ್ನ ನಾವು ಯಾವ ಥರ ಕಲಿಸ್ತೇವಲ್ಲ ಆ ಥರ ಕಲಿಸ್ಬೇಕಿದ್ನ. ಈ ಥರ ನೋಡ್ರಿ, ಇಷ್ಟಾದ್ರೆ ಸಾಕು. ಅತಿ ಮೆತ್ತಗೂ ಇಲ್ಲ, ಅತಿ ಗಟ್ಟಿನೂ ಇಲ್ಲ. ಈ ಅದಕ್ಕೆ ಕಲಿಸ್ಬೇಕು, ಚಪಾತಿ ಹಿಟ್ಟಿನ ಥರ ಕಲಿಸ್ಬೇಕು. ಇಷ್ಟಾದ್ರೆ ಸಾಕು. ಈಗ ನೆನೆ ಅಂತ ಅವಶ್ಯಕತೆ ಇರೋದಿಲ್ಲ. ಇದು ನೀವು ಆಗ ಕಲಿಸಿ ಆಗ ಮಾಡ್ಬೋದು. ಈಗ ಲಟ್ಸ್ಕೊಳೋಣಂತ. ನೀವು ಮಣಿ ಮೇಲೆ ಚಪಾತಿ ಯಾವ ಥರ ಲಟ್ಸ್ಕೊತೀರಿ ಅದೇ ಥರ ಮಣಿ ಮೇಲಾರ ನೀವು ಲಟ್ಟಿಸ್ಬೋದು, ಕಲ್ಲು ಮೇಲಾರ ಲಟ್ಟಿಸ್ಬೋದು. ಈಗ ಸ್ವಲ್ಪ ತಗೊಂಡು ನೋಡ್ರಿ, ಸ್ವಲ್ಪ ತಗೊಂಡು ನಾವು ಮಾಡ್ಕೊಳ್ಳೋಣಂತ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರಬೇಕು, ಅತಿ ಗಟ್ಟಿಯಲ್ಲ, ಸ್ವಲ್ಪ. ಭಾಳ ತೆಳ್ಳಗೂ ಲಟ್ಟಿಸ್ಬಾರ್ದು.
ಈಗ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನಾಗ ಕಟ್ ಮಾಡ್ಕೋಬೋದು. ಈಗ ನಾನು ಇಷ್ಟು ನೋಡ್ರಿ ದಪ್ಪ, ಅತಿ ದಪ್ಪನೂ ಇಲ್ಲ ಅತಿ ತೆಳಗೂ ಇಲ್ಲ, ಆ ಥರ ಲಟ್ಸ್ಕೊಂಡೀನಿ. ನಿಮಗೆ ಸ್ಕ್ವೇರ್ ಬೇಕಂದ್ರೆ ಸ್ಕ್ವೇರು ಯಾವ ಥರ ಬೇಕು ನೋಡಿಕೊಂಡು ನೀವು ಕಟ್ ಮಾಡ್ಕೋಬೋದು. ಈಗ ನೋಡ್ರಿ ತೋರಿಸ್ತೀನಿ ನಿಮ್ಗೆ. ಇಷ್ಟು ದಪ್ಪ ಇರಬೇಕು, ಅತಿ ತೆಳ್ಳಗೂ ಇರಬಾರ್ದು. ಈಗ ಎಣ್ಣೆ ಕಾಯಕ್ಕಿಟ್ಟಿನಿ. ಎಣ್ಣೆ ಚಲೋತ್ನ ಕಾದಿರಬೇಕು. ಎಣ್ಣೆ ಕಾದಾಗ ಇದನ್ನು ಹಾಕ್ಕೊಂಡು ಕರಿದ್ರೆ ಶಂಕರಪಾಳೆ ರೆಡಿ ಆಗ್ತಾವೆ. ಕಲರ್ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗೆ. ಬಾಯಾಗಿಟ್ರೆ ಕರಗ್ತಾವು, ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬರ್ತಾವೆ. ಒಂದು ಸಾರಿ ಮಾಡ್ಕೊಂಡು ನೋಡಿರಿ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಈ ಥರ ನೋಡಿರಿ ಹೊಳ್ಳಿಸಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗೆ. ಈಗ ತೋರಿಸಿದ್ನೆಲ್ಲ ಇದೇ ಥರನ ಸ್ವಲ್ಪ ಹೀಟ್ ತೊಗೊಂಡು ಲಟ್ಟಿಸಿ ಆಮೇಲೆ ಕಟ್ ಮಾಡಿಕೊಂಡು ಎಣ್ಣೆ ಒಳಗೆ ಕರಿಬೇಕು. ಕಲರ್ ಎಲ್ಲ ಚೇಂಜ್ ಆಗುತ್ತಾವೆ, ನಿಮಗೆ ಗೊತ್ತಾಗ್ತಿರ್ಬೋದು, ನೋಡ್ಬೋದು. ಕಲರ್ ಎಲ್ಲ ಗೋಲ್ಡನ್ ಬ್ರೌನ್ ಬರಾಕತ್ತಾವೆ. ಇನ್ನೂ ಸ್ವಲ್ಪ ಕರಿಯೋಣ ಅಂತ. ತುಂಬ ಗರಿ ಗರಿ ಬರ್ತಾವೆ. ಒಂದು ಬಾಕ್ಸ್ನಾಗ ಹಾಕಿಟ್ಟು ಮಕ್ಳಿಗೆ ಕೊಡ್ರಿ, ಇಷ್ಟಪಟ್ಟು ತಿಂತಾರೆ. ಹೊರಗಿಂದ ತರೋದಕ್ಕಿಂತ ಮನ್ಯಾಗ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ರುಚಿನೂ ಚೆನ್ನಾಗಿರ್ತಾವೆ ಮನ್ಯಾಗ ಮಾಡೋದ್ರಿಂದ. ಇಷ್ಟ ಆದ್ರೆ ಸಾಕು. ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಇದೇ ಥರನ ಎಲ್ಲನೂ ನಾವು ಕರಿದ್ರೆ ರೆಡಿ ಆಗ್ತಾವೆ ರುಚಿಕರವಾಗಿ. ಎಲ್ಲನೂ ರೆಡಿ ಮಾಡಿಟ್ಕೊಂಡಿದ್ದೆ. ಈ ಥರ ಕಟ್ ಮಾಡಿದ್ವನ್ನೆಲ್ಲ ನಾನು ಎಣ್ಣೆ ಒಳಗೆ ಹಾಕ್ಕೊಂಡು ಕರಿತಾ ಇದ್ದೀನಿ. ಒಂದು ಸಾರಿ ನೀವು ಕೂಡ ಟ್ರೈ ಮಾಡಿರಿ, ಹೆಂಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ. ಆದಷ್ಟು ವಿಡಿಯೋನ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಲೈಕ್ ಕೊಡೋದನ್ನು ಮರಿಬೇಡ್ರಿ. ಇನ್ನೂ ಎಂಥ ರೆಸಿಪಿ ಬೇಕು ಅನ್ನೋದು ಕಮೆಂಟ್ ಒಳಗೆ ತಿಳಿಸಿದ್ರೆ ಟ್ರೈ ಮಾಡ್ತೀನಿ. ಮತ್ತೆ ಭೇಟಿ ಆಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ.